ಹಲೋ ನನ್ನ ಪ್ರಿಯರೇ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಎಲ್ಲ ಚೆನ್ನಾಗಿದ್ದೀನಿ. ಇವತ್ತು ನಾನು ಆರ್ಡ್ರ್ ಮಾಡಿದ್ದು ಅಯನ್ ಪ್ಯಾನ್ ಮತ್ತು ದೋಸೆದು ತವಾ ಬಂದಿತ್ತು. ಸೊ ನಿಮಗೂ ತೋರಿಸೋಣ ಅಂಥೇಳಿ. ಆ್ಯಕ್ಚುಲಿ ನಾನ್ ಸ್ಟಿಕ್ಕು ಮತ್ತು ಅಲ್ಯೂಮಿನಿಯ ಯೂಸ್ ಮಾಡಬಾರ್ದು ಅಂತಾರಲ್ವ. ಸರ್ ಗೊತ್ತಿದ್ದು ಯೂಸ್ ಮಾಡೋದು ಬೇಡ ಅಂಥೇಳಿ ನಾನು ಯೂಶ್ವಲಿ ಮನೇಲಿ ಯೂಸ್ ಮಾಡಲ್ಲ. ಸೊ ಅದು ಹೀಗೆ ಇನ್ಸ್ಟಾ ನೋಡ್ತಾ ಇದ್ದಾಗ ನನಗೆ ಹ್ಯಾಡ್ ಬಂದಿತ್ತು. ಸೊ ಅದರಿಂದ ವೆಬ್ಸೈಟ್ಗೆ ಹೋಗಿ ಆರ್ಡ್ರ್ ಮಾಡ್ಕೊಂಡಿತ್ತು. ಕ್ವಾಲಿಟಿ ನೋಡಿ ಏನು ಸಕ್ಕತ್ತಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಸೊ ಅದಕ್ಕೆ ನಿಮಗೂ ತೋರಿಸೋಣ ಅಂಥೇಳಿ ನಾವು ನಾನ್ ಸ್ಟಿಕ್ಕು ಮತ್ತು ಅಲ್ಯೂಮಿನಿಯ ಪಾತ್ರೆಗಳೆಲ್ಲ ಯೂಸ್ ಮಾಡೋದು ಅವಾಯ್ಡ್ ಮಾಡಿ ನಮ್ಮ ಹೆಲ್ತಿಗೆ ಆಗಿರೋ ಥರ ತೊಗೊಬೋದು. ನಾನು ಇದೆರಡು ಸೇರಿ ನನಗೆ 1700 ಬಂತು. ಸೊ ಅದರಿಂದ ರೀಸನಬಲ್ ಅಂತಲೇ. ನಾನು ಹೈದ್ರಾಬಾದ್ ರಿಟರ್ನ್ ಬರೋ ವಿಡಿಯೋ ತೋರಿಸ್ತೀನಿ ಅಂತ ಹಾಕ್ತೀನಿ ಅಂತ ಹೇಳಿದ್ನಲ್ವ. ಆ ವಿಡಿಯೋದಲ್ಲಿ ನಾನು ಶಾಪ್ಗೆ ಹೋಗಿದ್ದೆ. ಕರ್ನಾಟಕಕ್ಕೆ ರೀಚ್ ಆದಮೇಲೆ ಒಂದು ಟೋಲ್ ಬರುತ್ತೆ, ಅಲ್ಲಿ ಇದೇ ಥರ ಸೀಸನಿಂಗ್ ಆಗಿರೋ ಐಟಮ್ಸ್ ಎಲ್ಲ ನೋಡುವಾಗ ಅಲ್ಲಿ ಜಾಸ್ತಿ ರೇಟ್ ಇತ್ತು. ಇದು ಆನ್ಲೈನಲ್ಲಿ ಪರವಾಗಿಲ್ಲ ಅನ್ನಿಸ್ತು. ಸೊ ನಿಮಗೂ ಹಾಗೆ ತೋರಿಸೋಣ ಅಂಥೇಳಿ ಹೈದ್ರಾಬಾದ್ ವಿಡಿಯೋ ಖಂಡಿತ ಆದಷ್ಟು ಬೇಗ ನಾನು ಹಾಕ್ತೀನಿ. ಸೊ ಆಮೇಲೆ ಇದು ಶಾಲೋ ಫ್ರೈ ಪ್ಯಾನಲ್ಲಿ ಶಾಲೋ ಫ್ರೈ ಥರ ಮಾಡೋಣ, ಎಣ್ಣೆ ಜಾಸ್ತಿ ಹಾಕ್ದಿರ ಈರುಳ್ಳಿ ಪಕೋಡ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಿಜ ಅಂಟಲೇ ಇಲ್ಲ, ತಳನೇ ಹಿಡ್ದಿಲ್ಲ, ಚೆನ್ನಾಗೇ ಬಂತು. ನಾನು ಪಕೋಡ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕೋ ಅದೆಲ್ಲ ಎತ್ತಿಟ್ಕೊಂಡು ಕಡಲೆಪಪ್ಪು, ಹಿಟ್ಟು ಮತ್ತು ಅರ್ಶಿಣದ ಪುಡಿ, ಖಾರದ ಪುಡಿ ಅಷ್ಟೇ ಹಾಕಿ ಮಿಕ್ಸ್ ಮಾಡಿಕೊಂಡು ಹಚ್ಚಿಟ್ಕೊಂಡಿರೋದು ಈರುಳ್ಳಿ, ಆಮೇಲೆ ಅದು ಮೊಳಕೆ ಬಂದಿರೋ ಎಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ನನ್ನ ಹತ್ರ ಮಸ್ಟರ್ಡ್ ಆಯಿಲ್ ಇತ್ತು, ಅದು ಹಾಕಿ ಮಾಡೋಕ್ಕೆ ಶುರು ಮಾಡಿದೆ. ಫುಲ್ಲು ಡೀಪ್ ಫ್ರೈ ಮಾಡಿಲ್ಲ, ಅದು ತಗೊಂಡಿರೋದೇ ಶಾಲೋ ಫ್ರೈಗೋಸ್ಕರ ಅಲ್ವಾ, ಅದರಿಂದ ಅದೇ ಟ್ರೈ ಮಾಡೋಣ ಅಂತ ಎಲ್ಲ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಾಡೋಕ್ಕೆ ಹೊರಟಿದ್ದೀನಿ. ಪಕೋಡ ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ. ನಾನು ಸುಮ್ಮನೆ ನಿಮ್ಗೆ ತೋರಿಸೋಣ ಅಂತ ಹೇಳಿ ವಿಡಿಯೋ ತೆಗ್ದೆ ಅಷ್ಟೇ. ಇದು ಮೊಳಕೆ ಬಂದಿದ್ರೆ ಅದು ಹಂಗೆ ಕಟ್ ಮಾಡಿ ಹಾಕಬೇಡಿ, ಅದು ಹೆಲ್ತಿ ಅಲ್ವಾ, ನೀವು ಟ್ರೈ ಮಾಡ್ಬೋದು. ನೋಡಿ ಹಾಕ್ತಿದ್ದೀನಿ, ಹಾಕ್ಬಿಟ್ಟು ಎಣ್ಣೆಯಲ್ಲೇ ಸುಮ್ಮನೆ ಕೈ ಬಿಟ್ಟು ಹಿಂಗೆ ಮಾಡಿದೆ, ಅದು ಹಿಡಿತಾನೆ ಇಲ್ಲ. ನೋಡಿ ಎಷ್ಟು ಸ್ಮೂತಾಗಿ ಬರ್ತಿದೆ. ಹಾಗೆ ನಾನು ಹಂಗೆ ನೋಡಿಕೊಂಡು ಮಾಡ್ತಾಯಿದ್ದೆ, ಚೆನ್ನಾಗಿ ಬಂದಿತ್ತು. ಹಿಂಗೆ ಹಾಕ್ಕೊಂಡು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಟಿಟ್ಟು ಮಾಡಿದೆ. ನೋಡಿ ಹಿಂಗೆ ಅದು ಎಲ್ಲ ಪ್ಯಾನಲ್ಲೆಲ್ಲ ಅಂಟುತ್ತಲ್ವ, ಅಂಟಲೇ ಇಲ್ಲ ಆ್ಯಕ್ಚುಲಿ. ನೋಡಿ ಎಷ್ಟು ಚೆನ್ನಾಗಿ ಸೂಪರಾಗಿ ಬಂದಿತ್ತು. ನೀವು ನಾನ್ ಸ್ಟಿಕ್ಕು ಮತ್ತು ಅವಾಯ್ಡ್ ಮಾಡಿ ಈ ಥರ ತಗೊಂಡ್ರೆ ಒಳ್ಳೆಯದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮಗೆ ಯೂಸ್ಫುಲ್ ಆಗುತ್ತೆ ನೋಡಿ. ಸುಮ್ಮನೆ ನಾನು ಹಿಂಗೆ ತಳ್ತಾ ಇದ್ದೀನಿ ಅಷ್ಟೇ. ನೋಡಿ ತಳನೇ ಹಿಡಿತಾ ಇಲ್ಲ, ತುಂಬ ಸೂಪರಾಗಿತ್ತು. ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ನಾನು ಆ ಲಿಂಕ್ ಕಳಿಸ್ತೀನಿ. ಇದು ಅದೇ ಹೇಳ್ದಂಗೆ ಈ ಪ್ಯಾನ್ ಬಂದ್ಬಿಟ್ಟು 1.5 kg ಇರ್ಬೋದು. ಅದು ಬಂದು ಆ ತವಾ ಇದೆ ಅಲ್ವಾ, ಆ ದೋಸೆ ತವಾ ಬಂದ್ಬಿಟ್ಟು 2 kg ಇದೆ. ನಾನು ಅದೇ 2 ಟ್ರೈ ಮಾಡೋಣ ಅಂತ ಹೇಳಿ ಟೀಗೆ ಸ್ನ್ಯಾಕ್ಸ್ಗೆ ಇದು ಮಾಡಿಕೊಂಡು ಕುಡಿದ್ವಿ. ಅದು ನೈಟಿಗೆ ರಾಗಿ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇದೇ ಥರ ಮನೇಲೇ ಏನಾದರೂ ಮಕ್ಕಳು ಸ್ನ್ಯಾಕ್ಸ್ ಕೇಳಿದ್ರೆ ಮನೇಲೇ ಮಾಡ್ಕೊಂಡು ತಿನ್ನೋಣ, ಹೆಲ್ತಿಯಾಗಿರೋಣ ಅಂತ ಅಷ್ಟೇ. ಮಕ್ಕಳು ಹೊರಗಡೆ ಬಜ್ಜಿ ಬೋಂಡ ಅದೆಲ್ಲ ಕೇಳ್ತಾರಲ್ವ. ಸೊ ಫುಲ್ ಡೀಪ್ ಫ್ರೈ ಮಾಡೋ ಬದಲು ಈ ಥರ ಶಾಲೋ ಫ್ರೈ ಮಾಡ್ಕೊಳಕ್ಕೆಲ್ಲ ಇದು ಸಖತ್ ಯೂಸ್ಫುಲ್ಲು ಈ ಐಟಮ್ಸು. ಸೊ ಅದಕ್ಕೆ ನಾನು ಆರ್ಡ್ರ್ ಮಾಡಿ ತರಿಸಿರೋದು. ನಾನ್ ವೆಜ್ಜು ಮಾಡ್ಕೊಬೋದು, ಫಿಶ್ಶು, ಕಬಾಬು ಮತ್ತು ಮೊಟ್ಟೆ ಡೀಪ್ ಫ್ರೈ ಮಾಡಿ ಏನಾದರೂ ಮಾಡೋ ಬದಲು ಈ ಥರ ಮಾಡ್ಕೊಂಡು ತಿಂದರೆ ಯೂಸ್ಫುಲ್ ಅನಿಸುತ್ತೆ. ಅದಾದ ನಂತರ ಟೀ ಮಾಡಿಕೊಂಡು, ಟೀಗೆ ಸಕ್ಕರೆ ಹಾಕ್ದಿರ ಬೆಲ್ಲ ಹಾಕ್ಕೊಂಡು ಸಂಜೆ ಸ್ನ್ಯಾಕ್ಸ್ ಮುಗಿಸಿದ್ವಿ. ಅದಾದಮೇಲೆ ಡಿನ್ನರ್ಗೆ ಟ್ರೈ ಮಾಡೋಣ ಅಂಥೇಳಿ
ಆ ದೋಸೆ ತವಾದಲ್ಲಿ ನಮ್ಮ ಹತ್ರ ಆಲ್ರೆಡಿ ಅಯನ್ದೇ ಒಂದು ಪ್ರೆಸ್ಟೀಜ್ ತವಾ ಇದೆ. ಮತ್ತು ಈಗ ಸ್ಕೂಲ್ಗೆ ಎಲ್ಲ ಆಫೀಸ್ಗೆಲ್ಲ ಹೋಗಬೇಕಾದ್ರೆ ಒಂದು 2 ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ, ಯೂಸ್ಫುಲ್ ಆಗುತ್ತೆ ಅಂಥೇಳಿ ಅದು ಮತ್ತು ನಾನು ಆರ್ಡ್ರ್ ಮಾಡಿತ್ತು. ನಿಜ ಅದು ಯೂಸ್ಫುಲ್ ಆಗೇ ಇತ್ತು ಆ್ಯಕ್ಚುಲಿ. ಮತ್ತು ದೋಸೆಗೆ ಟ್ರೈ ಮಾಡೋಣ ಅಂಥೇಳಿ ರಾಗಿ 1 ಕಪ್ಪು, ಅರ್ಧ ಕಪ್ಪು ಚಪಾತಿ ಹಿಟ್ಟು ಮತ್ತು ಅರ್ಧ ಕಪ್ಪು ರವೆ ಹಾಕಿ ಏನು ತರಕಾರಿಗಳಿದೆಯೋ ಅದು ಹಾಕಿದೆ. ನಾನು ಹಾಕಿದ್ದು ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವು ಸೊಪ್ಪು ಹಾಕಿ ಟ್ರೈ ಮಾಡಿದೆ. ಇದೇನು ಸೀದೋಗಿಲ್ಲ, ಚೆನ್ನಾಗೇ ಬಂತು ನೋಡಿ, ಎಷ್ಟು ಸೂಪರಾಗಿತ್ತು. ಬೇಯಿಸಿ ಮಾಡಬೇಕು ಅಷ್ಟೇ. ಹೆಲ್ತಿಯಾಗಿ ತಿಂದು ಹೆಲ್ತಿಯಾಗಿರೋಣ ಅಂಥೇಳಿ ಈ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟು ಹೈದ್ರಾಬಾದಿಂದ ರಿಟರ್ನ್ ಬರುವ ಆನ್ ದ ವೇ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ.